ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಮೊಳಕೆ ಕಟ್ಟಿ ಸಾರು ಮಾಡ್ತಿದ್ದೀನಿ. ಇದು ಹೆಸರು ಕಾಳು ಮೊಳಕೆ ಕಟ್ಟಿದ್ದೆ ನಾನು ಮೊನ್ನೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ. ಇದನ್ನು ಸಾಂಬಾರು ಮಾಡ್ತಿದ್ದೀನಿ. ಅದ್ರಾಗೆ ಏನು ಹಾಕಬೇಕಂತ ತೋರಿಸ್ತೀನಿ ನೋಡಿರಿ. ಈರುಳ್ಳಿ ಮತ್ತು ಟೊಮ್ಯಾಟೊ, ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಸ್ಪೈಸಿ ಐಟಮ್ಸ್, ಮೆಣಸುಕಾಳು, ಚಕ್ಕೆ, ಲವಂಗ, ಒಂದು ಏಲಕ್ಕಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಆಮೇಲೆ ಕೊತ್ತಂಬರಿ ಪುಡಿ, ಆಮೇಲೆ ಅರಿಶಿಣ. ಏನಪ್ಪ ಅಂದರೆ ಈ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಅದನ್ನು ಫ್ರೈ ಮಾಡ್ಕೋಬೇಕು, ಹುರಿಬೇಕು. ಹುರಿದ್ಬಿಟ್ಟು ಆಮೇಲೆ ಮಿಕ್ಸರ್ ಮಾಡಬೇಕು. ಈ ಈರುಳ್ಳಿ ಸ್ವಲ್ಪ ಈರುಳ್ಳಿ ಒಗ್ಗರಣೆಗಿದು, ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಮಸಾಲೆ ಕೂಡ ಎಲ್ಲ ಮಿಕ್ಸರ್ ಮಾಡ್ಕೋಬೇಕು. ಹೇಗೆ ಮಾಡೋದಂತ ತೋರಿಸ್ತೀನಿ, ಬರೀ ನೋಡೋಣ. ನೋಡಿ, ನಾನು ಹುರಿತಾ ಇದ್ದೀನಿ. ಈರುಳ್ಳಿ ಮತ್ತು ಟೊಮೆಟೊ ಅಷ್ಟೇ ಹುರಿಬೇಕು, ಕೊಬ್ಬರಿ ಎಲ್ಲ ಹುರಿಬಾರ್ದು. ಅದನ್ನು ಹಾಗೆ ಡೈರೆಕ್ಟಾಗಿ ಮಿಕ್ಸರ್ಗೆ ಹಾಕಬೇಕು. ತುಂಬ ಹೊತ್ತವರೆಗೂ ಹುರಿಬಾರದು. ತುಂಬ ಹೊತ್ತಿದ್ದರೆ ಸಾಂಬಾರು ಟೇಸ್ಟ್ ಆಗೋಲ್ಲ. ಮೀಡಿಯಮಲ್ಲಿ ಹುರಿಬೇಕು. ಹುರಿತಾ ನೋಡಿ ಹುರಿದಾಗಿದೆ. ಇವಾಗ ನಾನು ಇದಕ್ಕೆ ಕೊಬ್ಬರಿ ಹಾಕ್ತೀನಿ ಮಿಕ್ಸರ್ ಮಾಡೋಕ್ಕೆ. ಶುಂಠಿ, ಬೆಳ್ಳುಳ್ಳಿ, ಸ್ಪೈಸಿ ಐಟಮ್ಸ್ ಕೂಡ ಸ್ವಲ್ಪ ಬಿಸಿ ಮಾಡಿ ಹಾಕಿದೆ. ಇಲ್ಲಿ ಹಾಕಿದ್ರೆ ನಡೆಯುತ್ತೆ, ಇಲ್ಲ ಅಂದರೆ ಎಲ್ಲ ಬಿಸಿ ಮಾಡಿ. ಇದನ್ನು ಇವಾಗ ನಾನು ಮಿಕ್ಸರ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಸ್ವಲ್ಪ ಮಿಕ್ಸರ್ ಮಾಡಿದ್ದೀನಿ ನಾನೀಗ. ಅದ್ರ ಜೊತೆಗೆ ಇದರಲ್ಲೇ ಖಾರ ಹಾಕಬೇಕು. 2 ಸ್ಪೂನ್ ಖಾರ ಹಾಕ್ತಾಯಿದ್ದೀನಿ. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆಮೇಲೆ ಅರಿಶಿನ, ಕೊತ್ತಂಬರಿ ಪೌಡರ್, ಇಷ್ಟು ಹಾಕಿದರೆ ಇದನ್ನು ಮತ್ತೆ ಇನ್ನೊಂದು ಸಲ ಒಂದೇ ರೌಂಡ್ ಹೊಡಿಸ್ಕೋಬೇಕಷ್ಟೇ, ಯಾಕಂದರೆ ಎಲ್ಲ ಮಿಕ್ಸ್ ಆಗಬೇಕಲ್ಲ, ಅದಕ್ಕೆ. ನೋಡಿ ಹೀಗಾಗಿದೆ. ಇವಾಗ ನೆಕ್ಸ್ಟ್ ನಾನು ಒಗ್ಗರಣೆ ಹಾಕ್ತಿದ್ದೀನಿ. ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಒಗ್ಗರಣೆಗೆ. ಇವಾಗ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ಹಾಕಬೇಕು. ಎಣ್ಣೆ ಕಾದಿದೆ. ಸಾಸಿವೆ ಚಿಟಾಪಟ ಅನ್ನಬೇಕು ಅಂತ ಇದೆ. ಓಕೆ, ಮತ್ತು ಜೀರಿಗೆ. ಗ್ಯಾಸ್ ಈರುಳ್ಳಿ ಹಾಕಬೇಕು. ಸ್ವಲ್ಪ ಗ್ಯಾಸಿನ ತೊಂದರೆ ಇದೆ. ಸ್ವಲ್ಪ ಡ್ಯಾನ್ಸ್ ಮಾಡುತ್ತೆ ಅದಕ್ಕೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನಾನೀಗ ಮೊಳಕೆ ಕಟ್ಟಿದ ಕಾಳಿನ ತೊಳೆದಿಟ್ಕೊಂಡಿದ್ದೆ. ಈಗ ಅದನ್ನು ಹಾಕ್ತಾಯಿದ್ದೀನಿ. ಅದು ಈಗ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಎಣ್ಣೆಯಲ್ಲೇ ಅದನ್ನು ಬೇಯಿಸಬೇಕು. ನೋಡಿ, ಸ್ವಲ್ಪ ಎಣ್ಣೆಯಲ್ಲಿ ಬೆಂದಿದೆ ಕಾಳೆಲ್ಲ. ಇವಾಗ ನಾನು ಮಸಾಲೆ ಹಾಕ್ತಾಯಿದ್ದೀನಿ.
ಇದನ್ನು ತೊಳೆದ್ಬಿಟ್ಟು ಹಾಕ್ತೀನಿ. ನೋಡಿ ಇವಾಗ ಇದನ್ನು ತೊಳೆದ್ಬಿಟ್ಟು ಹಾಕ್ತಿದ್ದೀನಿ. ಅಂದರೆ ಸ್ವಲ್ಪ ಮಸಾಲೆ ಇರುತ್ತಲ್ಲ, ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕಬೇಕು, ಯಾಕಂದರೆ ವೇಸ್ಟ್ ಮಾಡಬಾರ್ದು, ವೇಸ್ಟ್ ಆಗಿಬಿಡುತ್ತೆ. ಓಕೆ, ಇವಾಗ ಇದು ಕುದಿಲಿಕ್ಕೆ ಬಿಡಬೇಕು. ಜೋರಾಗಿಟ್ಬಿಟ್ಟು ಫ್ಲೇಮ್ನ ಚೆನ್ನಾಗಿ ಕುದಿಸ್ಬೇಕು. ಸಾರು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಜಾಸ್ತಿ ಅಂದರೆ ತುಂಬ ಏನಿಲ್ಲ, ನಾವಿರೋದೇ ಇಬ್ಬರು, ಇಷ್ಟೇ ಸಾಕು. ಅದು ಇವಾಗ ನೋಡಿದ್ರಲ್ಲ ಸಾಂಬಾರು, ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು. ಒಂದು 10 ನಿಮಿಷ ಕುದೀಲಿ ಸಾಂಬಾರು. ನೋಡಿ ಕುದೀತಾ ಇದೆ, ತುಂಬ ಘಮ ಘಮ ಸ್ಮೆಲ್ ಬರ್ತಾ ಇದೆ. ಇದು ಮೊಳಕೆ ಕಟ್ಟಿರೋ ಹೆಸರು ಕಾಳು ಸಾರು. ಹೀಗೆ ಮಾಡೋದು. ನೀವು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಕಲೀರಿ. ಮಾಡೋಕ್ಕೆ ಬರದೇ ಇರೋರು ನೋಡಿಬಿಟ್ಟು ಕಲೀರಿ, ತುಂಬ ಟೇಸ್ಟಿಯಾಗಿರುತ್ತೆ. ಕುದೀತಾ ಇದೆ ಅಲ್ವಾ ಸಾಂಬಾರು, ನೋಡಿ. ಓಕೆ, ಹೀಗೆ ಮಾಡಿ, ತುಂಬ ಚೆನ್ನಾಗುತ್ತೆ ಸಾರು ಅನ್ನ ಸಾಂಬಾರಿಗೆ. ಓಕೆ, ಬಾಯ್ ಎಲ್ಲರಿಗೂ.